ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೀವೇನಾದ್ರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಪಕ್ಕಾ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಆಗಿರ್ತೀರಾ. ನಿಮ್ಮ ಹತ್ರ ಏನಾದರೂ ಗಿಟ್ಟಬ್ ಅಕೌಂಟ್ ಇಲ್ಲ ಅಂತಂದರೆ 100% ಶೋರ್ ನಾನು ಹೇಳ್ತೀನಿ, ನೀವು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಅರ್ಥ. ಯಾವುದೇ ಪ್ರಾಜೆಕ್ಟ್ನ ಮಾಡಿಲ್ಲ, ಯಾವುದೇ ಕಾಂಪಿಟೇಷನ್ಗಳನ್ನ ನೀವು ಅಟೆಂಡ್ ಮಾಡಿಲ್ಲ ಅಂತ ಅರ್ಥ. ಏನಕ್ಕೆ ಅಂತಂದರೆ ಯಾವುದೇ ಕಾಂಪಿಟೇಷನ್ನ ನೀವು ಅಟೆಂಡ್ ಮಾಡಿದ್ರೂ ನಿಮ್ಮ ಗಿಟ್ಟಬ್ ರೆಪೋಸಿಟರಿ ಲಿಂಕ್ನ ಕೇಳ್ತಾರೆ. ಅದಕ್ಕೆ ಪ್ರಾಜೆಕ್ಟ್ನ ಡಂಪ್ ಮಾಡಿ ನೀವು ರೆಪೋಸಿಟರಿ ಲಿಂಕ್ನ ಅಪ್ಲೋಡ್ ಮಾಡಬೇಕು. ಅವರು ಕೋಡ್ನ ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಡಿಸಿಷನ್ನ ಹೇಳ್ತಾರೆ. ಸೊ ಆ ರೀತಿ. ಸೊ ನಿಮಗೆ ಗಿಟ್ಟಬ್ ಬಗ್ಗೆ ಏನು ಗೊತ್ತಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಗಿಟ್ ಮತ್ತು ಗಿಟ್ಟಬ್ ಎರಡೂ ಡಿಫ್ರೆನ್ಸ್ ಮತ್ತು ಗಿಟ್ಟಬ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಅದೆಲ್ಲನೂ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಿಟ್ ಮತ್ತು ಗಿಟ್ಟಬ್ ಡಿಫ್ರೆನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಈ ಒಂದು ವೀಡಿಯೋದಲ್ಲಿ ಗಿಟ್ಟಬ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಅಟ್ರಾಕ್ಟಿವ್ ಆಗಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನಿವಾಗ ಗಿಟಬ್ ಪೇಜ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ನೀವು ನೋಡ್ಬೋದು ವೆಬ್ಸೈಟ್ ಎಷ್ಟು ಸ್ಮೂತಾಗಿ ವರ್ಕ್ ಆಗ್ತಿದೆ ಅಂತಂದರೆ ಆ್ಯನಿಮೇಷನ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ. ಇವಾಗ ನೀವು ಗಿಟಬ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ಇಲ್ಲಿ ಎಂಟರ್ ಯುವರ್ ಇಮೇಲ್ ಅಂತ ಇದೆ. ನೀವು ಇಮೇಲ್ನ ಎಂಟರ್ ಮಾಡಬೇಕು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿರೋದ್ರಿಂದ ಬೇರೆ ಇಮೇಲ್ನ ಯೂಸ್ ಮಾಡ್ತಾಯಿನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ನಿಮಗೇನಾದರೂ ಗೂಗಲ್ ಅಕೌಂಟು ಆಲ್ರೆಡಿ ಇದ್ದರೆ, ಅಂದರೆ ಗಿಟಬ್ ಅಕೌಂಟ್ ಆಲ್ರೆಡಿ ಇದ್ದರೆ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಬಿಟ್ಟು ನೀವು ಗೂಗಲ್ ಅಕೌಂಟ್ನ ಕ್ಲಿಕ್ ಮಾಡ್ಬೋದು ಯಾವುದ್ರಲ್ಲಿದೆ ಅದನ್ನು. ನೆಕ್ಸ್ಟು ಈ ಪೇಜಲ್ಲಿ ಫಸ್ಟು ಇಮೇಲ್ನ ಫಿಲ್ ಮಾಡಿ ನೆಕ್ಸ್ಟ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಸೊ ನಾನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀನಿ, ಓಕೆನಾ. ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಓಕೆನಾ. ಕ್ರಿಯೇಟ್ ಆದಮೇಲೆ ಒಂದು ಯೂಸರ್ ನೇಮ್ನ ಕೊಡಬೇಕು. ನೀವು ಯೂನಿಕ್ ಆಗಿರೋ ಯೂಸರ್ ನೇಮ್ನ ಕೊಡಿ, ಅಂದರೆ ನಂಬರ್ಸ್ ಎಲ್ಲ ಕೊಡೋಕೆ ಹೋಗ್ಬೇಡಿ. ನಾನು ನನ್ನ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಂಬರ್ಸ್ಗಳನ್ನ ಕೊಟ್ಬಿಟ್ಟು ನಾನು ಆ ಥರ ಮಾಡ್ಕೊಂಡೆ. ಸೊ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ನಂಬರ್ಸ್ಗಳನ್ನ ಕೊಡಬೇಡಿ. ಏನಾದ್ರು ಯೂನಿಕ್ ಆಗಿರೋ ಹೆಸ್ರುಗಳನ್ನ ಕೊಡಿ. ಆಕಾಶ್, ನನ್ನ ಹೆಸರು ಆಕಾಶ್ ಅಲ್ವಾ. ಸೊ ಆಕಾಶ್ ಅನ್ನೋದ್ರ ಮುಂದೆ ನಿಮ್ಮ ಹೆಸ್ರು ಏನಿದೆ ಅದ್ರ ಮುಂದೆ ಏನಾದರೂ ಸೇರಿಸ್ಬೋದಾದರೆ ಅದನ್ನು ಸೇರಿಸ್ಬಿಟ್ಟು ನೀವು ಯೂಸರ್ ನೇಮ್ನ ಕೊಡಿ. ಯೂಸರ್ ನೇಮು ಇಂಪಾರ್ಟೆಂಟು. ನೆಕ್ಸ್ಟು ರೆಪೋಸಿಟರಿ ಕ್ರಿಯೇಟ್ ಮಾಡೋಕ್ಕೆ ಯೂಸರ್ ನೇಮ್ ಬೇಕೇ ಬೇಕು, ಇಲ್ಲ ಅಂತಂದರೆ ರೆಪೋಸಿಟರಿ ಕ್ಲೀನಾಗಿ ಕ್ರಿಯೇಟ್ ಆಗೋಲ್ಲ. ಸೊ ಹಾಗಾಗಿ ನೋಡಿ, ಏನಾದರೂ ಯೂಸರ್ ನೇಮ್ ಯಾರಾದರೂ ಯೂಸ್ ಮಾಡಿದರೆ ನೀವು ಎಂಟರ್ ಮಾಡಿರೋದನ್ನ ಈ ರೀತಿ ತೋರಿಸುತ್ತೆ, ಯೂಸರ್ ನೇಮ್ ಈಸ್ ನಾಟ್ ಅವೈಲಬಲ್ ಅಂತ. ಸೊ ಏನಾದರೂ ಯೂನಿಕ್ ಆಗಿರೋ ಮುಂದುಗಡೆ ಹೆಸರು ಸೇರಿಸ್ಬಿಟ್ಟು ನಿಮ್ಮ ಹೆಸರು ಮುಂದೆ ಕೊಡಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಅವ್ರ ಕಡೆಯಿಂದ ಏನಾದರೂ ನಿಮಗೆ ಅಪ್ಡೇಟ್ಸ್ ಏನಾದರೂ ರಿಸೀವ್ ಆಗಬೇಕು ಇಮೇಲಲ್ಲಿ ಅಂತಿದ್ರೆ ಈ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅನ್ಟಿಕ್ ಮಾಡಿ ನೆಕ್ಸ್ಟು ಕ್ರಿಯೇಟ್ ಅಕೌಂಟ್ ಕೊಡಿ, ಓಕೆನಾ. ನೆಕ್ಸ್ಟು ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಇಮೇಲ್ಗೆ ಒಂದು ಕೋಡ್ ಬಂದಿರುತ್ತೆ. ಆ ಕೋಡ್ನ ಇಲ್ಲಿಗೆ ಎಂಟರ್ ಮಾಡಬೇಕಾಗಿರುತ್ತೆ ಕನ್ಫರ್ಮೇಷನ್ಗೋಸ್ಕರ. ನೀವು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ, ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿ, ಯೂಸರ್ ನೇಮ್ ಎಲ್ಲ ಸೆಟ್ ಮಾಡಿ, ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಆಗಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ, ಓಕೆನಾ. ಫಸ್ಟ್ ಪೇಜು. ನೆಕ್ಸ್ಟು ನಿಮ್ಮ ಡ್ಯಾಶ್ ಬೋರ್ಡ್ಗೆ ಹೋದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ, ಎಲ್ಲ ಎಂಟಿ ಏನೂ ಇಲ್ಲ, ಪ್ರೊಫೈಲ್ ಫೋಟೋ ಹಾಕಿಲ್ಲ, ಏನೂ ಎಡಿಟ್ ಮಾಡಿಲ್ಲ. ಸೊ ನಾನು ನಿಮಗೆ ಎಡಿಟ್ ಎಲ್ಲ ಮಾಡಿ ನನ್ನ ಪ್ರೊಫೈಲ್ನ ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ಬೋದು, ಇದು ನನ್ನ ಪ್ರೊಫೈಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ವಿಸಿಟ್ ಮಾಡಿ ನೋಡಿ. ಇದು ನನ್ನ ಪ್ರೊಫೈಲು. ಇದು ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಲೋಗೋದಲ್ಲಿ ಮತ್ತು ಕಲರ್ಸಲ್ಲಿ ಏನೇನು ಕೋಡಿಂಗ್ ಲ್ಯಾಂಗ್ವೇಜ್ನ ನಾನು ಕಲ್ತೀನಿ ಅದಿದೆ. ನೆಕ್ಸ್ಟು ಸೋಷಿಯಲ್ ಹ್ಯಾಂಡಲ್ಸ್, ಲಿಂಕ್ಡ್ಇನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಅದಿದೆ. ಮತ್ತು ನನ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಇದೆ. ನೆಕ್ಸ್ಟು ಇಲ್ಲಿ ಸ್ಟ್ರೀಕ್ಸ್ ಇದೆ, ಯಾವ್ಯಾವ ಕೋಡಿಂಗ್ ಲ್ಯಾಂಗ್ವೇಜ್ನ ಎಷ್ಟೆಷ್ಟು % ಯೂಸ್ ಮಾಡಿದ್ದೀನಿ ನನ್ನ ಪ್ರಾಜೆಕ್ಟ್ಸಲ್ಲಿ ಅದಿದೆ. ನೆಕ್ಸ್ಟ್ ಇಲ್ಲಿ ಟ್ರೋಫೀಸ್ ಇದೆ. ನೆಕ್ಸ್ಟ್ ಒಂದು ಕೋಟ್ ಇದೆ, ಓಕೆನಾ. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಇದೆ ಗಿಟಬ್ಗೆ ನಂದು. ನೆಕ್ಸ್ಟು ಈ ಪೇಜ್ ಬಂದು ಯಾವ್ಯಾವ ಮಂತಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು. ಇಲ್ಲಿ 24, 2025, 2024 ಇದನ್ನೆಲ್ಲ ನೀವು ನೋಡ್ಬೋದು. 2025ಅಲ್ಲಿ ನಾನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ. 2024 ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ. 2025ಅಲ್ಲೇ ನಾನು ಜಾಸ್ತಿ ಯೂಸ್ ಮಾಡಿರೋದು, ಓಕೆನಾ. ಇದು ಬಂದು ನನ್ನ ರೆಪೋಸಿಟರಿನೂ ನಾನು ನಿಮಗೆ ತೋರಿಸ್ತೀನಿ, ಮತ್ತು ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಇದು ಬಂದು ನನ್ನ ರೆಪೋಸಿಟರಿ, ಓಕೆನಾ. ನಾನು ನನ್ನ ಪ್ರೊಫೈಲ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ರೆಪೋಸಿಟರಿ ಇದು ಫಸ್ಟ್ ನನ್ನ ರೆಪೋಸಿಟರಿ, ಓಕೆನಾ. ನಾನು ಹೇಳಿದ್ನಲ್ಲ ನನ್ನ ಯೂಸರ್ ನೇಮು
ಮುಂದೆ ನಂಬರ್ ಕೊಟ್ಟಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿರ್ಬೋದು. ಓಕೆನಾ, ಇದು ನನ್ನ ರೆಪೋಸಿಟರಿ. ಇದು ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ನಾನಿಲ್ಲಿ ಡಂಪ್ ಮಾಡಿದ್ದೀನಿ, ಕೋಡ್ನೆಲ್ಲ ನಾನಿಲ್ಲಿ ಡಂಪ್ ಮಾಡಿದ್ದೀನಿ. ಯಾವ ರೀತಿ ಕೋಡ್ನ ಡಂಪ್ ಮಾಡೋದು ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಇವಾಗ ನಮ್ಮ ಕ್ರಿಯೇಟ್ ಮಾಡಿರೋ ಅಕೌಂಟ್ಗೆ ಹೋಗೋಣ. ಈ ಅಕೌಂಟಿಗೆ ಬಂದರೆ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮಗೆ ಏನಾದರೂ ಬಯೋ ಬೇಕು ಅಂತಂದರೆ ಬಯೋನ ಹಾಕಿ. ನಾನು ಐ ಆಮ್ ಯೂಟ್ಯೂಬರ್ ಅಂತ ಹಾಕ್ತೀನಿ. ಓಕೆನಾ, ನೆಕ್ಸ್ಟು ನಿಮ್ಮ ನೇಮ್ ಏನಿದೆ ನಿಮ್ಮ ನೇಮ್ನ ಹಾಕಿ. ನೆಕ್ಸ್ಟು ಇಲ್ಲಿ ನಿಮ್ದೇನಾದರೂ ಕಂಪ್ನಿ ಇದ್ದರೆ ಕಂಪ್ನಿ ನೇಮ್ನ ಹಾಕಿ, ಅಥವಾ ಯಾವುದಾದ್ರೂ ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ, ಅಥವಾ ನಿಮ್ಮದೇನಾದರೂ ನಂತರ ಓನಾಗಿ ಯೂಟ್ಯೂಬ್ ಚಾನಲ್ ಇದ್ದರೆ ಆ ಚಾನಲ್ ನೇಮ್ನ ಹಾಕ್ಬೋದು. ನೆಕ್ಸ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಕೌಂಟ್ಸ್ ಲಿಂಕ್ಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆನಾ, ಇದೆಲ್ಲ ಮಾಡಾದಮೇಲೆ ಸೇವ್ ಕೊಡಿ. ಸೇವ್ ಕೊಟ್ಟಿದ ತಕ್ಷಣ ನಿಮಗೆ ಅಲ್ಲಿ ನೀವು ನೋಡ್ಬೋದು ಐ ಆಮ್ ಎ ಯೂಟ್ಯೂಬರ್ ಅಂತ ಇಲ್ಲಿ ಬಂದಿದೆ. ನೆಕ್ಸ್ಟು ಪ್ರೊಫೈಲ್ ಫೋಟೋನ ಹಾಕಿ. ತುಂಬ ಜನ ಹಾಕಲ್ಲ ಪ್ರೊಫೈಲ್ ಫೋಟೋನ. ನೀವು ಪ್ರೊಫೈಲ್ ಫೋಟೋನ ಹಾಕಿ, ನೀವು ಅಂತ ಐಡೆಂಟಿಫೈ ಆಗುತ್ತೆ. ಓಕೆನಾ, ಪ್ರೊಫೈಲ್ ಫೋಟೋನ ಹಾಕಿ. ನೆಕ್ಸ್ಟು ಜಸ್ಟ್ ಇಷ್ಟೇನ. ಆದರೆ ಆ ರೀತಿ ಕಾಣಿಸ್ತಿಲ್ವಲ್ಲ ನಿಮಗೆ ಅಕೌಂಟು ಅಂತ ಕೇಳೋದಾದರೆ ನಾನು ಇವಾಗ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ, ಇಲ್ಲಿ ರೆಪೋಸಿಟರೀಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೆಪೋಸಿಟರಿದು ನೇಮ್ ಕೇಳುತ್ತೆ. ನೀವು ಏನು ಯೂಸರ್ ನೇಮ್ ಕೊಟ್ಟಿರ್ತೀರ ಅದೇ ಯೂಸರ್ ನೇಮ್ನ ಇಲ್ಲಿ ಕೊಡಬೇಕು. ಇಲ್ಲ ಅಂತಂದರೆ ಅದು ಸ್ಪೆಷಲ್ ರೆಪೋಸಿಟರಿ ಆಗಿ ಕನ್ಸಿಡರ್ ಆಗಲ್ಲ. ಓಕೆನಾ, ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ರೀ. ನೀವಿಲ್ಲಿ ನೋಡ್ಬೋದು ಸ್ಪೆಷಲ್ ರೆಪೋಸಿಟರಿ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಅದೇ ನಾನು ಇದೇ ಯೂಸರ್ ನೇಮ್ನ ಫಸ್ಟ್ ಕೊಟ್ಟಿದ್ದು. ಓಕೆನಾ, ಆಕಾಶ್ ಎ ಪಿ ಯೂಸರ್ ಅಂತ ಕೊಟ್ಟಿದ್ದೆ. ಇಲ್ಲೊಂದು ಆರ್ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. ಸ್ಪೆಷಲ್ ರೆಪೋಸಿಟರಿ ಏನೋ ತೋರಿಸಲ್ಲ, ಬರೀ ಆಕಾಶ್ ಎ ಪಿ ಈಸ್ ಅವೈಲೇಬಲ್ ಅಂತ ತೋರಿಸುತ್ತೆ. ಆರ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಪೆಷಲ್ ರೆಪೋಸಿಟರಿ ಅಂತ ಬರುತ್ತೆ. ಇದು ಬಂದರೆ ಮಾತ್ರ ನೀವು ಕೋಡ್ಗಳನ್ನ ಡಂಪ್ ಮಾಡೋಕ್ಕಾಗೋದು. ಈ ಥರ ಬಂದಿಲ್ಲ ಅಂತಂದರೆ ಕೋಡ್ನ ಡಂಪ್ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ನಿಮಗೆ ಹೇಳಿದ್ದು ಯೂಸರ್ ನೇಮ್ನ ಕೊಡಬೇಕಾದ್ರೆ ನೋಡ್ಕೊಂಡು ಕೊಡಿ ಅಂತ. ನೆಕ್ಸ್ಟು ನೀವು ಏನು ಯೂಸರ್ ನೇಮ್ ಕೊಟ್ಟಿರ್ತೀರೋ ಎಕ್ಸಾಕ್ಟಾಗಿಲ್ಲ ಅದನ್ನೇ ಹಾಕಬೇಕು. ಇಲ್ಲ ಅಂತಂದರೆ ಸ್ಪೆಷಲ್ ರೆಪೋಸಿಟರಿ ಆಗಲ್ಲ, ಕೋಡ್ಗಳನ್ನ ಡಂಪ್ ಮಾಡೋಕ್ಕಾಗಲ್ಲ. ಓಕೆನಾ, ರೆಪೋಸಿಟರಿ ಕ್ರಿಯೇಟ್ ಆಗುತ್ತೆ ಬಟ್ ಕೋಡ್ನ ಡಂಪ್ ಮಾಡೋಕ್ಕಾಗಲ್ಲ. ಇಷ್ಟು ಏನಾರು ಡಿಸ್ಕ್ರಿಪ್ಷನ್ ಬೇಕಾ ಡಿಸ್ಕ್ರಿಪ್ಷನ್ ಹಾಕಿ. ಅದೆಲ್ಲ ಹಾಕಾದ್ಮೇಲೆ ಕ್ರಿಯೇಟ್ ರೆಪೋಸಿಟರಿ ಕೊಡಿ. ನೀವು ರೆಪೋಸಿಟರಿ ಎಲ್ಲ ಕ್ರಿಯೇಟ್ ಮಾಡಾದಮೇಲೆ ಈ ರೀತಿ ನಿಮಗೆ ಬರುತ್ತೆ. ಓಕೆನಾ, ಏನೂ ಇಲ್ಲ, ಎಲ್ಲ ಎಂಟಿ. ಓಕೆನಾ, ನೆಕ್ಸ್ಟು ಇಲ್ಲಿ ರೀಡ್ ಮೀ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸಿಂಪಲ್ ಕೋಡ್ ಇದೆ. ಓಕೆನಾ, ಇಲ್ಲಿ ನಾವು ಆ ಕೋಡ್ನ ಏನು ನಾವು ಡಿಸೈನ್ ಮಾಡಿರ್ತೀವಲ್ಲ ಆ ಕೋಡ್ನ ತಂದು ಇಲ್ಲಿ ಡಂಪ್ ಮಾಡಿ ಇಲ್ಲಿ ಕಮಿಟ್ ಚೇಂಜಸ್ ಕೊಟ್ಟಿದ ತಕ್ಷಣ ಪ್ರೊಫೈಲ್ ಆ ರೀತಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇಲ್ಲಿ ಹಾಯ್ ದೇರ್ ಒಂದು ಹಾಯ್ ಸಿಂಬಲ್ ಇದೆ ಅಷ್ಟೇ. ಇಲ್ಲಿ ಚಿಕ್ಕದೊಂದು ಕೋಡ್ ಇದೆ. ಓಕೆನಾ, ಇದಕ್ಕೋಸ್ಕರ ನೀವು ಕೋಡಿಂಗ್ ಲ್ಯಾಂಗ್ವೇಜ್ಗಳನ್ನ ಕಲಿಯೋ ಅವಶ್ಯಕತೆ ಇಲ್ಲ. CSS HTML ಕಲಿಯೋ ಅವಶ್ಯಕತೆ ಇಲ್ಲ. ಕಲಿದನೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಈ ವೆಬ್ಸೈಟ್ ಲಿಂಕ್ನ ಕೊಟ್ಟಿದ್ದೀನಿ, ರೀಡ್ಮೀನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ನಿಮ್ಮ ಯೂಸರ್ ನೇಮ್ ಏನು ಕ್ರಿಯೇಟ್ ಮಾಡಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ಅದು ನಿಮ್ಮ ಪ್ರೊಫೈಲ್ನ ಡಿಟೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರೊಫೈಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ ಅದನ್ನು ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಡಿಟೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ನಿಮಗೆ ಗಿಟಪ್ ಟ್ರೋಫೀಸ್ ಎಲ್ಲ ಹೇಳಿದ್ನಲ್ಲ, ಅದನ್ನು ಕಾಂಟ್ರಿಬ್ಯೂಷನ್ ಎಲ್ಲ ಹೇಳಿದ್ನಲ್ಲ, ಅದನ್ನು ಮಾಡೋದಕ್ಕೆ ಇದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಎಕ್ಸಾಕ್ಟ್ ಯೂಸರ್ ನೇಮ್ನ ಇಲ್ಲಿ ಹಾಕಿ ಎಂಟರ್ ಕೊಟ್ಟಿದ ತಕ್ಷಣ ನೆಕ್ಸ್ಟು ಇಲ್ಲಿ ನಿಮ್ಮ ಬಗ್ಗೆ ನನ್ನ ಪ್ರೊಫೈಲಲ್ಲಿ ಈ ರೀತಿ ಇಷ್ಟುದ್ದ ಬರೆದು ಹಾಕಿದ್ದೀನಲ್ಲ, ಹಾಯ್ ಆಮ್ ಆಕಾಶ್ ಎ ಪಿ, ಆಮ್ ಎ ಯೂಟ್ಯೂಬರ್, ಪ್ಯಾಷನೇಟ್ ಡೆವಲಪರ್ ಆ್ಯಂಡ್ ಲರ್ನರ್ ಅಂತ. ಅದನ್ನು ನೀವು ಇಲ್ಲಿಗೆ ಹಾಕಬೇಕು. ಇಲ್ಲಿಗೆ ಹಾಕಿದ್ರೆ ಈ ಥರ ಬರುತ್ತೆ. ಓಕೆನಾ, ಜಸ್ಟ್ ನಾನು ಒಂದು ಲೈನ್ ಹಾಕ್ತೀನಿ ಅಷ್ಟೇ. ಒಂದು ಲೈನ್ ಹಾಕಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ, ಇಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅಂತ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಗಿಟಪ್ ಟ್ರೋಫೀಸ್ ಆಗಿರ್ಬೋದು, ಗಿಟಪ್ ಸ್ಟೇಟಸ್ ಆಗಿರ್ಬೋದು, ನೆಕ್ಸ್ಟು ಕರೆಂಟ್ ಸ್ಟ್ರೀಕ್ಸು, ಏನೇನು ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡಿದ್ದೀರಾ, ಪ್ರಾಜೆಕ್ಟ್ಗಳಲ್ಲಿ ಏನೇನು ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡಿದ್ದೀರಾ, ಎಷ್ಟು ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದಕ್ಕೆ ಬಾರ್ಡರ್ ಬೇಕು ಅಂತಂದರೆ ಬಾರ್ಡರ್ ಕ್ಲಿಕ್ ಮಾಡ್ಕೊಬೋದು. ಬಾರ್ಡರ್ ಬೇಡ ಅಂತಂದರೆ ಅದನ್ನು ಆಫ್ ಮಾಡ್ಕೊಳ್ಬೋದು. ನೆಕ್ಸ್ಟು ಲೈಫ್ ಟೈಮ್ ಕಮಿಟ್ಸ್ ಅದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲ್ನ ಎಷ್ಟು ಜನ ನೋಡಿದರೆ ಅದನ್ನು ತೋರಿಸುತ್ತೆ. ನೆಕ್ಸ್ಟು ಥೀಮ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು.
ಇಲ್ಲಿ ಡಾರ್ಕ್ ಥೀಮ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಇಷ್ಟೊಂದು ಥೀಮ್ಸ್ಗಳಿದೆ, ನಿಮ್ಗೆ ಯಾವ ಥೀಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ಪ್ರಕಾರ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ನಾನು ಡಾರ್ಕೇ ಚೂಸ್ ಮಾಡ್ಕೊತೀನಿ, ಓಕೆನಾ. ಅದೆಲ್ಲ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ದು ಲಿಂಕ್ ಕೇಳುತ್ತೆ. ನೀವು ಲಿಂಕ್ ಹಾಕಿದ್ರೆ ನಾನು ನಿಮಗೆ ನನ್ನ ಪ್ರೊಫೈಲಲ್ಲಿ ತೋರಿಸಿದ್ನಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು, ಆ ರೀತಿ ನಿಮಗೆ ಶೋ ಆಗುತ್ತೆ. ನಿಮ್ಮ ಯಾವ್ಯಾವ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ ಎಲ್ಲಾದರೂ ಲಿಂಕ್ ಹಾಕಿ, ಲಿಂಕ್ಡ್ಇನ್ ಆಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಲಿಂಕ್ಸ್ಗಳನ್ನ ಇಲ್ಲಿ ಹಾಕಿ ನಿಮ್ಮ ಇಮೇಲ್ ಐ ಡಿನೂ ಹಾಕಿ ಮರ್ತ್ಕೊಂಡ್ಬಿಡಿ. ಹಾಕಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ಯಾವ್ಯಾವ ಕೋಡಿಂಗ್ ಲ್ಯಾಂಗ್ವೇಜ್ಗಳನ್ನ ಕಲ್ತಿದ್ದೀರಾ ಅದನ್ನ ಇಲ್ಲಿ ಶೋ ಮಾಡುತ್ತೆ. ಎಷ್ಟೊಂದು ಕೋಡಿಂಗ್ ಲ್ಯಾಂಗ್ವೇಜಸ್ ಇದೆ, ನೀವು ನೋಡ್ಬೋದು. ನೀವು ಯಾವ್ದು ಕಲ್ತಿದ್ದೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನಾನು ಒಂದೆರಡು ಕ್ಲಿಕ್ ಮಾಡಿದ್ದೀನಿ ಅಷ್ಟೇ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಡೊನೇಟ್ ಕೇಳುತ್ತೆ. ಇದೇನು ನಿಮ್ಗೆ ಅವಶ್ಯಕತೆ ಇಲ್ಲ, ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಿವ್ಯೂ ಬರುತ್ತೆ. ಇದರಲ್ಲಿ ನಿಮಗೆ ಏನೇನು ಬೇಕು ಅದನ್ನು ನೀವು ಟಿಕ್ ಮಾರ್ಕ್ ಮಾಡ್ಕೋಬೋದು. ನಾನು ಕೋಟ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ನಿಮಗೆ ಇಲ್ಲಿ ಬೇಕು ಅಂದರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ನೀವು ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಿದ್ದೀರಾ ಅದು ಬೇಕು, ಅದನ್ನೇನಾದ್ರು ಬೇರೆಯವ್ರು ನೋಡಬೇಕು, ಯಾವ್ಯಾವ ಲ್ಯಾಂಗ್ವೇಜ್ಗಳನ್ನ ಎಷ್ಟು % ಯೂಸ್ ಮಾಡಿದ್ದೀರಾ ಅದನ್ನು ಬೇರೆಯವ್ರು ನೋಡಬೇಕು ಅಂತಂದರೆ ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಟ್ರೋಫೀಸ್ ಬೇಕು ಅಂತಂದರೆ ಇಲ್ಲಿ ಗಿಟ್ ಆಫ್ ಟ್ರೋಫೀಸ್ ಯಾಕೋ ಬರ್ತಾ ಇಲ್ಲ, ಪ್ಲೀಸ್ ವೆಯ್ಟ್ ಫಾರ್ ಇಮೇಜ್ ಲೋಡ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ನೀವು ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇಲ್ಲೂ ಸೆಲೆಕ್ಟ್ ಮಾಡ್ಕೊಬೋದು, ಓಕೆನಾ. ನೆಕ್ಸ್ಟ್ ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಪ್ರೊಫೈಲ್ ಈಸ್ ರೆಡಿ ಅಂತ ಬಂತು. ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕಾಪಿ ಕೋಡ್ ಅಂತ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಕೋಡ್ನ ಕಾಪಿ ಮಾಡಿಕೊಂಡು ನಿಮ್ಮ ಪ್ರೊಫೈಲಿಗೆ ಬಂದು ಈ ಜಾಗದಲ್ಲಿ ರೀಡ್ಮಿ ಅಂತ ಏನಿದೆ ಆ ಜಾಗದಲ್ಲಿ ಆ ಕೋಡ್ನ ಪೇಸ್ಟ್ ಮಾಡಿ ಕಮಿಟ್ ಚೇಂಜಸ್ ಕೊಟ್ಟಿದ ತಕ್ಷಣ ಕಮಿಟ್ ಚೇಂಜಸ್ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ಯಾವ ರೀತಿ ಆಯಿತು, ಹೇಗಿತ್ತು ಮುಂಚೆ, ಈಗ ಯಾವ ರೀತಿ ಆಯಿತು ನಿಮ್ಮ ಪ್ರೊಫೈಲು ಅಂತ ನೋಡ್ಬೋದು. ಇವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮುಂಚೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ನೀವು ಅದನ್ನು ನೋಡ್ಬೋದು. ಇಲ್ಲಿ ಪ್ರೊಫೈಲ್ ಫೋಟೋ ಹಾಕಿಲ್ಲ, ನೀವು ಪ್ರೊಫೈಲ್ ಫೋಟೋನ ಹಾಕಿ. ನೆಕ್ಸ್ಟ್ ಗಿಟ್ಹಬ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಕೋಡ್ನ ಸ್ಟೋರ್ ಮಾಡೋಕ್ಕೋಸ್ಕರ ಗಿಟ್ಹಬ್ನ ಯೂಸ್ ಮಾಡ್ತೀವಿ. ನೀವು ಪ್ರಾಜೆಕ್ಟ್ಗಳನ್ನ ಮಾಡಿರ್ತೀರ, ಕೋಡ್ನ ಎಲ್ಲಿ ಸ್ಟೋರ್ ಮಾಡ್ತೀರಾ? ಲ್ಯಾಪ್ಟಾಪಲ್ಲೇ ಇಡೋಕ್ಕಾಗುತ್ತಾ? ಏನೋ ಬೈ ಮಿಸ್ಟೇಕ್ ಆಗಿ ಲ್ಯಾಪ್ಟಾಪ್ ಕ್ರ್ಯಾಕ್ ಆಯ್ತಪ್ಪ, ಇಲ್ಲ ಡೆಸ್ಟ್ರಾಯ್ ಆಯ್ತಪ್ಪ ಲ್ಯಾಪ್ಟಾಪ್, ಕಂಪ್ಲೀಟ್ ಡೆಸ್ಕ್ಟಾಪ್ ನಿಮ್ಮ ಹಾರ್ಡ್ ಡಿಸ್ಕ್ ಏನಿದೆ ಅದೂ ಅಥವಾ SSD ಏನಿದೆ ರಿಕವರಿ ಮಾಡೋಕ್ಕಾಗಲಿ, ಇಂಪಾರ್ಟೆಂಟ್ ಏನೋ ಪ್ರಾಜೆಕ್ಟು ಕೋಡೋ ಏನೋ ಇಟ್ಟಿರ್ತೀರ, ಕಂಪ್ಲೀಟ್ ಡಿಸ್ಟ್ರಾಯ್ ಆದರೆ ಕಷ್ಟ. ಅದಕ್ಕೋಸ್ಕರ ಗಿಟ್ಹಬ್ನ ಯೂಸ್ ಮಾಡ್ತೀವಿ. ಇದೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮು, ಕೋಡ್ನ ಸ್ಟೋರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ನಾವು ಕೋಡ್ಗಳನ್ನ ಶೇರ್ ಮಾಡಬೇಕು ಇವಾಗ ಇನ್ನೊಬ್ಬರಿಗೆ. ಯಾವ ರೀತಿ ಶೇರ್ ಮಾಡ್ತೀರಾ? ಏನು ಟೆಕ್ಸ್ಟ್ ಮುಖಾಂತರ ಶೇರ್ ಮಾಡ್ತೀರಾ? ಸೊ ಅವ್ರಿಗೆ ರೀಡ್ ಮಾಡೋಕ್ಕೆ ಕಷ್ಟ, ಓಕೆನಾ. ಅದಕ್ಕೋಸ್ಕರ ಗಿಟ್ಹಬ್ನ ಯೂಸ್ ಮಾಡ್ತೀವಿ. ಕೋಡ್ನ ಸ್ಟೋರ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡ್ಬೋದು. ಅವರು ನಮ್ಮ ಕೋಡ್ನ ಓಪನ್ ಮಾಡಿ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಅವ್ರು ನೋಡ್ಬೋದು, ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಗಿಟ್ಹಬ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗಿಟ್ ಮತ್ತು ಗಿಟ್ಹಬ್ ಎರಡರದ್ದು ಡಿಫ್ರೆನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಿಟ್ಟೇ ಬೇರೆ, ಗಿಟ್ಹಬ್ಬೇ ಬೇರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಗಿಟ್ ಮತ್ತು ಗಿಟ್ಹಬ್ ಬಗ್ಗೆ ಗಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ.